ಇಚ್ಛೆ ಮಾಡಿರೋದು ನಮಗೆಲ್ಲರಿಗೂ ಭಾಗ್ಯವ ತಂದುಕೊಟ್ಟಿದೆ ಅಂತ ನಾವು ಅನ್ಕೋಬೇಕು. ಯಾಕಂದರೆ ಶಿವಪುರಾಣ 18 ಪುರಾಣಗಳಲ್ಲಿ ಒಂದು ಪುರಾಣ. ಅದು ಕೇಳೋದು ಎಲ್ಲರಿಗೂ ಲಭ್ಯ ಇರೋದಿಲ್ಲ ಅನ್ಕೋಬೋದು. ಯಾಕಂದರೆ ಅದು ಕೆಲವರಿಗೆ ಮಾತ್ರ ದೇವರು ಆರಿಸಿ ಅವರಿಗೆ ಅದು ಓದೋದು ಆಗಲಿ ಕೇಳೋದಾಗಲಿ ಆ ಭಾಗ್ಯವನ್ನು ಕೊಡೋದಂತೆ. ಆ ಥರ ನಮಗೆ ಅದು ಸಿಕ್ಕಿದೆ ಅಂದರೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈ ಶಿವಪುರಾಣ ಯಾಕೆ ನಾವು ಓದಬೇಕು? ಅದು ಈ ಕಾರ್ತಿಕ ಮಾಸ ದಾಮೋದರ ಮಾಸ ಅಂತ ಹೇಳ್ತಾರೆ. ದಾಮೋದರ ವ್ರತ ಎಲ್ಲ ಇರ್ತಾರೆ ಮತ್ತು ಶಿವನಿಗೆ ಅದು ಪ್ರೀತಿಯಾದ ಮಾಸ. ಮತ್ತು ಈ ಮಾಸದಲ್ಲಿ ಶಿವನ ಜಪ ಮತ್ತು ಶಿವ ವಿಷ್ಣು ಇಬ್ಬರಿಗೂ ಜಪ ಮಾಡ್ತಾರೆ. ಮತ್ತು ಅವರಿಬ್ಬರಿಗೂ ಎಲ್ಲರೂ ಅವರ ನಮನಗಳನ್ನು ಸಲ್ಲಿಸ್ತಾರೆ. ಈ ಶಿವಪುರಾಣವನ್ನು ನಾವು ಕೇಳೋದಕ್ಕೆ ಮನಸ್ಸು ಮಾಡಿದ್ದೀವಿ ಮತ್ತು ಇಚ್ಛೆ ಮಾಡಿದ್ದೀವಿ. ವಿಘ್ನೇಶ್ವರ ನಮಗೆ ಯಾವ ರೀತಿ ಅಡ್ಡಿ ಬರದೆ ಈ ಶಿವಪುರಾಣವನ್ನು ಕೇಳೋದಕ್ಕೆ ಸಹಾಯ ಮಾಡಲಿ ಅಂತ ನಾವು ಬೇಡ್ಕೊಳ್ಳೋಣ. ಈ ಶಿವಪುರಾಣ ಯಾಕೆ ನಾವು ಕೇಳಬೇಕು, ಯಾಕೆ ನಮಗೆ ಇದು ತಿಳ್ಕೋಬೇಕು ಅಂದರೆ ಇದರಲ್ಲಿ ತುಂಬ ತತ್ವಗಳಿದೆ ಅಂತೆ. ಆ ತತ್ವಗಳು ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಈ ಶಿವಪುರಾಣದಲ್ಲಿ ಗೊತ್ತಾಗುತ್ತೆ. ಶಿವ ಅಂದಿದ ತಕ್ಷಣ ಎಲ್ಲರಿಗೂ ಬರದೆ ಅವನು ಸೃಷ್ಟಿ ಸ್ಥಿತಿ ಲಯದಲ್ಲಿ ಲಯಕಾರಕ. ಲಯ ಅಂದರೆ ಎಲ್ಲ ಧ್ವಂಸ ಮಾಡುವಂಥದ್ದು. ಅವನ ಬಗ್ಗೆ ನಾವು ಏನು ತಿಳ್ಕೋಬೇಕು, ಯಾಕೆ ಅವನ ಬಗ್ಗೆ ತಿಳ್ಕೋಬೇಕು ಅಂತ ಇಲ್ಲಿ ಒಂದು ಸಣ್ಣ ಕಥೆ ಇದೆ ಶಿವಪುರಾಣ ಪುಸ್ತಕದಲ್ಲಿ. ಈ ಶಿವಪುರಾಣದ ಮಹಿಮೆಯ ಬಗ್ಗೆ ಇದೆ. ಅಲ್ಲಿ ಇಬ್ಬರ ರಾಜರ ಬಗ್ಗೆ ಇಬ್ಬ ಬ್ರಾಹ್ಮಣರ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇ ಬ್ರಾಹ್ಮಣ, ಅವನು ಬ್ರಾಹ್ಮಣನಾಗಿದ್ರೇನೋ ದೇವರಾಜ ಅಂತ ಹೇಳಿ, ಅವನು ಬ್ರಾಹ್ಮಣನಾಗಿದ್ರೇನೋ ಅವನು ಎಲ್ಲ ರೀತಿಯ ಹೀನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಎಷ್ಟು ಹೀನ ಕಾರ್ಯ ಅಂದರೆ ದುಡ್ಡು ದೋಚ್ಕೊಳ್ಳೋದು, ಸುಳ್ಳು ಹೇಳೋದು, ಮಾತು ಯಾವುದು ಮಾತು ಏನು ಮಾತು ಕೊಟ್ಟಿದ್ರು ಆ ಮಾತು ನಡೆಸ್ಕೊಡದೆ ಇರೋದು ಅಂಥವನಾಗಿದ್ದಂತೆ. ಮತ್ತು ವೇಶ್ಯೆಯರ ಸಹವಾಸ ಮತ್ತು ಮೋಸ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಂತೆ. ಅಂತಹವನು ಏನು ಮಾಡಿದಂತೆ, ಈ ಥರ ಮಾಡ್ತಾ ಇದ್ದಾಗ ಅವನು ಒಂದ್ಸಲ ಒಂದು ವೇಶ್ಯ ಸಹವಾಸ ಮಾಡಿ ಅವನ ಮನೆಗಿದ್ದ ಹಣ ಏನಿದೆ ಎಲ್ಲ ಗಂಟು ಕೊಟ್ಟು ತಂದೆ ತಾಯಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅವಳ ಹತ್ರ ಎಲ್ಲ ಹಣವನ್ನು ತಗೊಂಡು ಹೋದಂತೆ. ಅಲ್ಲಿ ಹೋದಾಗ ಇವನೇನು ಮಾಡಿದ್ರು, ಆ ಹಣ ಎಲ್ಲ ಇಟ್ಕೊಂಡು ಅವನನ್ನು ಮನೆಯಿಂದ ಹೊರಗಡೆ ಹಾಕಿ ಒಳಗಡೆ ಬರಬೇಡ ಅಂತ ಕಳಿಸಿದಂತೆ. ಇವನಿಗೆ ಅದೇ ದುಃಖದಿಂದ ಮನೆಗೆ ವಾಪಸ್ ಹೋಗಲಾರದೆ ಆ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ತಾ ಇದ್ದಂಗೆ ಅವನಿಗೆ ಜ್ವರ ಬಂತು. ಅಲ್ಲೇ ಒಂದು ಶಿವಾಲಯವಿತ್ತಂತೆ. ಆ ಶಿವಾಲಯದಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ದಂತೆ, ಒಂದು ಮೂಲೆಯಲ್ಲಿ ಬರ್ಕೊಂಡಿದ್ದಂತೆ. ಆ ಶಿವಾಲಯದಲ್ಲಿ ಅದು ಕಾರ್ತಿಕ ಮಾಸ ಆದ್ದರಿಂದ ಅಲ್ಲಿ ಶಿವಪುರಾಣ ಕಥೆ ನಡೀತಾ ಇತ್ತು. ಅಂದರೆ ಕಥೆ ಪ್ರವಚನ ಯಾರೋ ಹೇಳ್ತಾ ಇದ್ದಾರೆ. ಅವನು ಅಲ್ಲಿ ಮೂಲೆಯಲ್ಲಿ ಮಲಗಿದ್ದವನಿಗೆ ಆ ಶಿವಪುರಾಣ ಏನೋ ಒಂದು ಇಷ್ಟು ಕಿವಿಗೆ ಬಿತ್ತು. ಅದರಲ್ಲಿ ತುಂಬ ಜ್ವರ ಇದ್ದರಿಂದ ಅವನಿಗೆ ಮೇಲೆ ಹೇಳೋಕ್ಕಾಗಲಿಲ್ಲ. ಅದೇ ಜ್ವರದಲ್ಲಿ ಅವನು ಹಾಗೆ ಒಂದು ಕೆಲವು ದಿನಗಳಲ್ಲಿ ಸತ್ತು ಹೋಗ್ತಾನೆ. ಆದರೆ ಆ ಸಮಯದಲ್ಲಿ ಆ ದೇವಾಲಯದಲ್ಲಿ ಇದ್ದಾಗ ಆ ಶಿವಪುರಾಣವನ್ನು ಕೇಳಿಸ್ಕೊಂಡಿದ್ದ. ಆಗ ಅವರು ಯಮಭಟ್ರು ಅವನನ್ನು ಕರ್ಕೊಂಡು ಹೋಗಕ್ಕೆ ಬಂದಾಗ ಕರ್ಕೊಂಡು ಹೋದರು. ಆದರೆ ಶಿವ ಪಾರ್ಶ್ವದರರು ಬಂದ್ರಂತೆ. ಅವರು ಬಂದು ಅವನನ್ನು ನಾವು ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಇವರು ಯಮಭಟ್ರು ಹೇಳಿದ್ರಂತೆ, ಇನ್ನು ಅತಿ ನೀಚವಾದವನು, ತುಂಬ ಹೀನ ಕಾರ್ಯಗಳನ್ನು ಮಾಡಿದಲ್ಲಿ ಅವನನ್ನ ನೀವು ಕರ್ಕೊಂಡು ಹೋಗೋದಿಲ್ಲ, ನಾನು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಶಿವದೂತರು ಹೇಳ್ತಿರಂತೆ ಇಲ್ಲ ಅಂತ. ಆಮೇಲೆ ಯಮರಾಜ ಬಂದಂತೆ. ಯಮರಾಜರು ಶಿವದೂತರನ್ನ ಪಾರ್ಶ್ವದರನ್ನು ನೋಡ್ಬಿಟ್ಟು ನೀವು ಬಂದಿರೋದು ನನ್ನ ಅಹೋಭಾಗ್ಯ ಅಂತ ಹೇಳಿ ಏನು ನಡೀತು ಅಂತೆಲ್ಲ ತಿಳ್ಕೊಂಡು ಇಲ್ಲ, ಯಾರು ಶಿವಪುರಾಣವನ್ನು ಕೇಳಿದರೆ ಅವ್ರಿಗೆ ನರಕ ಲೋಕದಲ್ಲಿ ಜಾಗ ಇಲ್ಲ. ಅವರು ಏನೇ ಆಗಲಿ ಶಿವನ ಪುರಕ್ಕೆ ಹೋಗಬೇಕು. ಅವ್ರ ಕೈಲಾಸ
ಈ ಪಿಶಾಚ ಜನ್ಮದಿಂದ ಅವಳಿಗೆ ನಾವು ಹೇಗೆ ಹೊರಗೆ ತರೋದು ಅಂತ ಹೇಳ್ತಾರೆ. ಅವನು ಹೊರಗೆ ತಂದು ನಾನು ಅವನಿಗೆ ಮುಕ್ತಿ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪಾರ್ವತಿಗೂ ತುಂಬುರ ಅಂತ ಗಂಧರ್ವ ರಾಜ ಅವನಿಗೆ ಕರೆದ್ಬಿಟ್ಟು ನೀನು ಆ ಮೂಲಕಕ್ಕೆ ಹೋಗಿ ಅಲ್ಲಿರೋ ಆ ಬಿಂದುಗಾರ ಪಿಶಾಚಿ ಆಗಿದ್ದಾರೆ ಅವನಿಗೆ ಹೋಗಿ ಮುಕ್ತಿ ಕೊಡಿಸು, ಶಿವಪುರಾಣದಲ್ಲಿ ಮುಕ್ತಿ ಕೊಡಿಸು ಅಂತ ಹೇಳಿ. ಅದಕ್ಕೆ ಅವನು ಸರಿ ಅಂತ ಹೇಳಿ ಇಬ್ಬರು ಆ ಜಾಗ, ಪರ್ವತದ ಜಾಗ ಎಲ್ಲಿ ಪಿಶಾಚಿಯಾಗಿದ್ದ ತುಂಬುರ ಮತ್ತು ಬ್ರಾಹ್ಮಣನ ಹೆಂಡತಿ ಬರ್ತಾರೆ. ಅಲ್ಲಿ ಬಂದು ಆ ಪಿಶಾಚಿಯನ್ನು ನೋಡ್ತಾರೆ. ಪಿಶಾಚಿಯನ್ನೇ ಹೇಳ್ತಾರಂತೆ, ಕೂತ್ಕೊಂಡು ಶಿವಪುರಾಣ ಕೇಳು. ಅದು ನಾನು ಕೇಳಲ್ಲ ಅಂತ ಗಲಾಟೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಸೇರಿ ಆ ಪಿಶಾಚಿಗೆ ಹಗ್ಗ ಕಟ್ಟಿ ಅಲ್ಲೇ ಕೂರಿಸ್ತಾರೆ. ಯಾವಾಗ ಈ ತುಂಬುರ ಅನ್ನೋ ಗಂಧರ್ವ ಬಂದು ಶಿವಪುರಾಣ ಹೇಳ್ತಾ ಇದ್ದಾನೆ ಅಂತ ಎಲ್ಲರೂ ಕೇಳಿಸ್ಕೊತಾರೆ. ಅವಾಗ ಎಲ್ಲರೂ ಖುಷಿಯಿಂದ ಆ ಜಾಗಕ್ಕೆ ಸೇರ್ತಾರೆ. ಬಂದು ಸೇರಿ ಎಲ್ಲರೂ ಕೇಳಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಶಿವಪುರಾಣ ಹೇಳ್ತಾರೆ. ಆ ತುಂಬುರ ಹೇಳಿದ್ದು ಆ ಪಿಶಾಚಿ ಕೂಡ ಕೇಳಿಸ್ಕೊಂಡು ಆ ಕೂಡಲೇ ಅವನಿಗೆ ಆ ಪಿಶಾಚಿ ಜನ್ಮದಿಂದ ಮುಕ್ತಿಸಿದರು. ಮತ್ತು ಅವನು ಅವನ ಹೆಂಡತಿಯೊಟ್ಟಿಗೆ ಇದಕ್ಕೆ ಕೈಲಾಸಕ್ಕೆ ಹೋಗಿ ಅಲ್ಲಿ ಶಿವನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಶಿವಪುರಾಣ ಮಹಿಮೆಯನ್ನು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಇರೋದು. ಶೌನಕಾದಿ ಮಹರ್ಷಿಗಳು ಏನು ಮಾಡ್ತಾರೆ, ಪ್ರಯಾಗ ತೀರ್ಥದಲ್ಲಿ ಎಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮ ನದಿಯಂತೆ ಆ ಜಾಗಕ್ಕೆ ಬಂದು ಈ ಕಥೆಯನ್ನು ಹೇಳ್ತಾ ಇರ್ತಾರೆ. ಅಲ್ಲಿ ಬಂದು ಒಂದು ಯಾಗ ಮಾಡ್ತಾ ಇರ್ತಾರೆ. ಆವಾಗ ಸೂತ ಪುರಾಣಿಕರಲ್ಲಿ ಬರ್ತಾರೆ. ಅವ್ರಿಗೆ ಬೇಡ್ಕೊತಾರಂತೆ, ಯಾವುದಾದ್ರೂ ಒಂದು ಕಥೆಯನ್ನು ಹೇಳಿದಂತೆ ನಿಮ್ಮಿಂದ ನಾವು ಎಲ್ಲ ಪುರಾಣವನ್ನು ಕೇಳಿದ್ದೀವಿ, ಈ ಸಮಯದಲ್ಲಿ ನಾವು ಒಂದು ಪುರಾಣದ ಕಥೆಯನ್ನು ಹೇಳಿ ಅಂತ. ಆಗ ಸೂತ ಪುರಾಣಿಕರು ಶಿವಪುರಾಣ ಕಥೆ ಹೇಳೋ ಮುಂಚೆ ಈ ಎರಡು ಕಥೆ